ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಭಾರತ ದೇಶದಲ್ಲಿ ಯುವ ಪ್ರತಿಭೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಇಲ್ಲ. ಅಂತಹದೇ ಒಂದು ವಿಸ್ಮಯಕಾರಿ, ಜಗತ್ತೇ ನಿಬ್ಬೆರಗಾಗಿ ನೋಡುವಂತಹ ಒಂದು ಸುದ್ದಿಯನ್ನ ನಾನು ಹೊತ್ಕೊಂಡು ಬರ್ತಾ ಇದ್ದೀನಿ. ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯ ರವಿ ತಮ್ಟಾ ಅನ್ನುವಂತಹ ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಯುವಕ. ಈತ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಆವಿಷ್ಕಾರವನ್ನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಹೆಪಿಡಾ ಸ್ಕೈನೆಕ್ಸ್ ಎಂಬಂತಹ ಒಂದು ಹಾರುವ ವಾಹನವನ್ನು ಸೃಷ್ಟಿ ಮಾಡಿ ಅದನ್ನ ಯಶಸ್ವಿಯಾಗಿ ಪ್ರಯೋಗವನ್ನ ಸಹ ಮಾಡಿದ್ದಾರೆ. ರವಿ ತಮ್ಟಾ ಅವರು ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯ ಕಪ್ಲಿಕಾನ್ ಪ್ರದೇಶದ ಯುವ ಆವಿಷ್ಕಾರಿ ಎಂದು, ಅಂದರೆ ಒಂದು ರೀತಿ ವಿಜ್ಞಾನಿಯಾಗಿ ಇವರು ತಮ್ಮ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಕುಳಿತು ಹಾರಬಹುದಾದ ಎಲೆಕ್ಟ್ರಿಕ್ ಫ್ಲೈಯಿಂಗ್ ವೆಹಿಕಲ್ ಅಭಿವೃದ್ಧಿಪಡಿಸಿದ್ದಾರೆ. ಇದು ಪ್ರಸ್ತುತ ಪ್ರೋಟೋಟೈಪ್ ಹಂತದಲ್ಲಿದೆ. ವಾಣಿಜ್ಯವಾಗಿ ಬಳಕೆಗೆ ಬಂದಿರುವ ಹಾರುವ ಕಾರು ಇದು ಅಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಕೂತ್ಕೊಂಡು ಇದರಲ್ಲಿ ಹಾರಬಹುದಾಗಿದೆ. ಏನಪ್ಪಾ ಅಂದ್ರೆ ಇದರ ವಿನ್ಯಾಸದಲ್ಲಿ ಡ್ರೋನ್ ತಂತ್ರಜ್ಞಾನವನ್ನ ಮಾರ್ಪಡಿಸಿ ಅಪ್ಗ್ರೇಡ್ ಮಾಡಿರುವ ತಂತ್ರಜ್ಞಾನ ಬಳಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಅಲ್ಮೋರಾದಲ್ಲಿ ಇದರ ಟೆಸ್ಟ್ ಫ್ಲೈಟ್ ನಡೆಸಲಾಗಿದೆ ಎಂದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತೇವೆ. ಇದು ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ರಸ್ತೆಯ ಮೂಲಕ ಬಹಳ ಸಮಯ ತೆಗೆದುಕೊಳ್ಳುವ ಪ್ರಯಾಣವನ್ನ ಗಾಳಿಯಲ್ಲಿ ಕಡಿಮೆ ಸಮಯದಲ್ಲಿ ಮುಗಿಸುವ ಸಾಧ್ಯತೆ ಇದರ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಉದಾಹರಣೆಗೆ ಸುಮಾರು 40 ಕಿಲೋಮೀಟರ್ ರಸ್ತೆ ಪ್ರಯಾಣ 90 ನಿಮಿಷದ ತೆಗೆದುಕೊಂಡರೆ ಗಾಳಿಯಲ್ಲಿ ಸುಮಾರು 10 ನಿಮಿಷದಲ್ಲಿ ಸಾಗುವ ಸಾಧ್ಯತೆ ಇದರಿಂದ ಆಗುತ್ತದೆ ಅನ್ನುವಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ವಿಷಯ ಬೆಳಕಿಗೆ ಬಂದಿದೆ ಅಂತಾನೆ ಹೇಳಬಹುದು. ರವಿ ತಮ್ಟಾ ಅವರು ಈ ಹಿಂದೆ 2022ರ ಏನಪ್ಪಾ ವರದಿಯೊಂದರಲ್ಲಿ ಅವರು ನೀರನ್ನು ಬಳಸದೆ ಕಾಡಿನ ಬೆಂಕಿ ನಂದಿಸಲು ಸಹಾಯ ಮಾಡುವ ಫೈರ್ ಎಕ್ಸ್ಟಿಂಕ್ಷರ್ ಯಂತ್ರ ತಯಾರಿಸಿದ್ದರು ಎಂದು ಉಲ್ಲೇಖಿಸಲಾಗಿದೆ. ಏನಪ್ಪಾ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸಂಪೂರ್ಣವಾಗಿ ರವಿ ತಮ್ಟಾ ಅವರೇ ಶೂನ್ಯದಿಂದ ನಿರ್ಮಿಸಿದ್ದೆ ಅಥವಾ ಇದನ್ನ ಹೊರಗಿನಿಂದ ಏನಾದರೂ ದೊರೆಯುವ ಭಾಗಗಳನ್ನು ಬಳಸಿ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ. ನಿಮಗೆ ಗೊತ್ತು, ಈ ದೇಶದಲ್ಲಿ ಯಾರು ಏನೇ ಮಾಡಿದರೂ ಕೂಡ ಅವರ ವಿರುದ್ಧವಾಗಿ ಬೇರೆ ಬೇರೆ ರೀತಿಯ ವಿಚಾರಗಳು ನಿಮ್ಮ ಮುಂದೆ ಬರ್ತವೆ. ಏನಪ್ಪಾ ಅಂದ್ರೆ ಇತ್ತೀಚಿನ ವರದಿಗಳನ್ನು ನೋಡಿದಾಗ ಇದು ಕುತೂಹಲಕಾರಿಯಾದರೆ ಇನ್ನು ಪ್ರೋಟೋಟೈಪ್ ಹಂತದಲ್ಲಿರುವ ವೈಯಕ್ತಿಕ ಹಾರುವ ವಾಹನ ಎಂದು ಇದು ಹೇಳಲಾಗ್ತಾ ಇದೆ. ಏನಿದು ಹೆಪಿಡಾ ಸ್ಕೈನೆಕ್ಸ್ ಎಂದರೆ ಒಬ್ಬ ವ್ಯಕ್ತಿ ಕುಳಿತು ಹಾರಬಹುದಾದ ಎಲೆಕ್ಟ್ರಿಕಲ್ ವೈಯಕ್ತಿಕ ಹಾರುವ ವಾಹನ, ಪರ್ಸನಲ್ ಫ್ಲೈಯಿಂಗ್ ವೆಹಿಕಲ್ ಅಂತ ಹೇಳಬಹುದು. ಪ್ರೋಟೋಟೈಪ್ ಇದನ್ನು ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯ ರವಿ ತಮ್ಟಾ ಅವರು ಹೆಪಿಡಾ ಸ್ಕೈ ಸ್ಮಾರ್ಟ್ ಆ್ಯಪ್ ಮೂಲಕ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಇತ್ತೀಚೆಗೆ ಬಂದಿರುವಂತಹ ಮಾಹಿತಿಯಾಗಿದೆ. ಇದು ಡ್ರೋನ್ ತಂತ್ರಜ್ಞಾನವನ್ನು ಮಾರ್ಪಡಿಸಿ ಮತ್ತು ಅಭಿವೃದ್ಧಿಪಡಿಸಿದ ವಿನ್ಯಾಸವಾಗಿದೆ. ವಿದ್ಯುತ್ ಮೋಟಾರ್ಗಳನ್ನು ಮತ್ತು ಪ್ರೊಪೈಲರ್ಗಳ ಮೂಲಕ ಲಂಬವಾಗಿ ಮೇಲಕ್ಕೆ ಏರುವ ರೀತಿ ಹಾರಾಟದ ಪರಿಕಲ್ಪನೆ. ಪೈಲಟ್ ಒಬ್ಬರು ಕುಳಿತು ನಿಯಂತ್ರಿಸಬಹುದಾದ ವಿನ್ಯಾಸ. ಸಾಮಾನ್ಯ ಕಾರಿನಂತೆ ರಸ್ತೆಯ ಮೇಲೆ ಓಡುವುದಕ್ಕಿಂತ ಗಾಳಿಯಲ್ಲಿ ಪ್ರಯಾಣಿಸುವ ವೈಯಕ್ತಿಕ ವಾಹನ ಎಂದು ಇದರ ಪರಿಕಲ್ಪನೆಯಾಗಿದೆ. ಇದರ ಮೂಲ ತಂತ್ರಜ್ಞಾನವನ್ನು ಡ್ರೋನ್ ವ್ಯವಸ್ಥೆಯಿಂದ ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸಲಾಗಿದೆ ಎಂದು ವರದಿಯಾಗಿದೆ. ಪರ್ವತ ಪ್ರದೇಶಗಳಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ 30-40 ಕಿಲೋಮೀಟರ್ ಆರಾಮಾಗಿ 10 ನಿಮಿಷದಲ್ಲಿ ಇದನ್ನ ಏನಪ್ಪಾ ಅಂದ್ರೆ ಇದರಿಂದ ಓಡಬಹುದಾಗಿದೆ. ಗಾಳಿಯಲ್ಲಿ ಅದೇ ಅಂತರದನ್ನ ಸುಮಾರು 10 ನಿಮಿಷದಲ್ಲಿ ಕ್ರಮಿಸುವ ಸಾಧ್ಯತೆಯನ್ನ ಇದು ಮಾಡುತ್ತದೆ. ಇದು ಎಂತ ಒಂದು ಭವಿಷ್ಯದಲ್ಲಿ ಯೂಸ್ ಆಗುತ್ತೆ ಅಂದ್ರೆ ದುರ್ಗಮ ಪರ್ವತ ಪ್ರದೇಶಗಳ ಸಂಪರ್ಕ, ತುರ್ತು ವೈದ್ಯಕೀಯ ಸೇವೆ, ವಿಪತ್ತು ರಕ್ಷಣಾ ಕಾರ್ಯ, ಪ್ರವಾಸೋದ್ಯಮ, ಸಣ್ಣ ಪ್ರಮಾಣದ ಸರಕು ಸಾಗಣೆ ಮುಂತಾದ ಕ್ಷೇತ್ರಗಳಲ್ಲಿ ಬಳಕೆಯಾಗುವ ಸಾಧ್ಯತೆ ಇದೆ. ಇದು ಅತ್ಯಂತ ಮುಖ್ಯವಾದ ವಿಷಯ. ಏನು ಹೆಪಿಡಾ ಸ್ಕೈನೆಕ್ಸ್ ಇನ್ನೂ ವಾಣಿಜ್ಯವಾಗಿ ಮಾರಾಟಕ್ಕಿರುವ ಸಾಮಾನ್ಯ ಫ್ಲೈಯಿಂಗ್ ಕಾರ್ ಅಲ್ಲ. ಇದು ಪ್ರೋಟೋಟೈಪ್ ಆಗಿದ್ದು ಅಲ್ಮೋರಾದಲ್ಲಿ ಪರೀಕ್ಷಾರ್ಥವಾಗಿ ಹಾರಾಟ ನಡೆಸಲಾಗಿದೆ ಮತ್ತು ಈಗಲೇ ಇದನ್ನು ಸಾರ್ವಜನಿಕರು ಖರೀದಿಸಿ ಕಾರಿನಂತೆ ಬಳಸಬಹುದು ಎಂದು ಹೇಳುವುದು ಕೂಡ ಅಷ್ಟು ಸಮಂಜಸವಲ್ಲ ಅಂತ ಬಲ್ಲ ಮೂಲಗಳು ತಿಳಿಸ್ತಾ ಇದ್ದಾವೆ. ಇದು ಒಟ್ಟಾರೆಯಾಗಿ ಒಬ್ಬ ದಲಿತ ಸಮಾಜದಲ್ಲಿ ಹುಟ್ಟಿರುವಂತಹ ಯುವಕ ಇಂತಹ ಒಂದು ಅಪರೂಪದ ಸಾಧನೆಯನ್ನ ಮಾಡಿ ಎಲ್ಲರ ಮುಂದೆ ಇದನ್ನೇನಪ್ಪ ಅಂದ್ರೆ ಒಂದು ಪರೀಕ್ಷಾರ್ಥವಾಗಿ ಹಾರಿಸಿಯೂ ಕೂಡ ತೋರಿಸಿದ್ದಾರೆ.
ಇಂತಹ ಸಾಧಕರಿಗೆ ನಮ್ಮ ಕರ್ನಾಟಕ ಅಥವಾ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಕುರಿತು ಅನೇಕ ಜನರ ಟೀಕೆ ಟಿಪ್ಪಣಿಯನ್ನ ಕೂಡ ಮಾಡಿದ್ದಾರೆ. ಆ ಕುರಿತು ರವಿ ಅವರು ನೇರವಾಗಿ ಬಂದು ತಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಏನೆಲ್ಲ ಆಗುತ್ತೋ ಅದನ್ನ ನಾವು ನೋಡ್ತಾ ಇರಬೇಕು, ನಮ್ಮ ಆವಿಷ್ಕಾರವನ್ನ ಹೊಸದಾಗಿ ಮಾಡ್ತಾ ಇರಬೇಕು ಅನ್ನುವಂಥ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇದು ಒಟ್ಟು ಭಾರತ ದೇಶದ ಯುವ ವಿಜ್ಞಾನಿ ಅಥವಾ ಯುವ ಒಬ್ಬ ಸಾಧಕನ ಹೆಸರು ಈಗ ಇಡೀ ಜಗತ್ತಿನಾದ್ಯಂತ ರಾರಾಜಿಸ್ತಾ ಇದೆ. ರವಿ ತಮಟಾ ಅವರು ಬಹಳ ತಮ್ಮ ಅತಿ ಕಡಿಮೆ ವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಸಾಧನೆ ಮಾಡಿರುವುದು ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ ಅಂತ ಹೇಳ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಸಂಘರ್ಷ ನ್ಯೂಸ್ ಮುಂದಿನ ದಿನಗಳಲ್ಲಿ ತಮಗೆ ಕೊಡ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. भाई यहाँ पे रहिए भाई साहब, आगे आगे मत आओ ये। हेलो यहाँ पर और ऊंचाई बच्चे में हेलो नमस्कार, मैं रवि टमटा। आजकल सोशल मीडिया में एक बात काफ़ी चल रही है कि कमाल की बात है, रवि आर्ट का स्टूडेंट रहा और फ्लाइंग व्हीकल बना रहा है। लेकिन भाई असली कमाल की बात यह है कि मैं साइंस का स्टूडेंट रहा हूँ, और मान लो यदि मैं आर्ट का स्टूडेंट होता भी तो भी क्या फ़र्क पड़ता है, क्योंकि मुझे पता है स्कूल में किसी भी स्ट्रीम में आपको एयरक्राफ्ट बनाना नहीं सिखाया जाता। उसके लिए आपको अलग से काम करना पड़ता है और उसके बारे में पढ़ना पड़ता है। खैर, मजाक से हटकर आप लोगों ने मेरा बहुत सपोर्ट किया, इसके लिए बहुत बहुत धन्यवाद। लेकिन कुछ लोग यह भी कह रहे हैं कि ऐसे फ्लाइंग व्हीकल्स तो फॉरेन कंट्रीज़ में पहले से ही बन चुकी हैं। बिल्कुल बनी है, लेकिन मेरा एक छोटा सा सवाल है, अगर कोई चीज़ विदेश में बन चुकी है तो क्या इसका मतलब यह है कि उसे हमें अपने देश में नहीं बनाना चाहिए? मान लीजिए कल हमारे देश का कोई युवा यह कहता है दुनिया के किसी दूसरे देश में कैंसर का कोई बेहतर और परमानेंट ट्रीटमेंट डेवलपमेंट हुआ है, वे उसे यहाँ करना चाहते हैं, मेडिकल डेवलपमेंट करना चाहते हैं, तो क्या हम उससे यह कहेंगे रहने दे भाई, ये तो विदेश में पहले से ही बन चुका है, क्या हम यहाँ ऐसे ही मरेंगे? नहीं ना, क्योंकि ये कोई तर्क नहीं है। दुनिया में बहुत सारी टेक्नोलॉजीज पहले से मौजूद हैं। असली सवाल यह नहीं है
कि क्या वे पहले कहीं बन चुके हैं या नहीं। असली सवाल यह है कि क्या हम बेहतर और एक्सेसिबल तरीके से काम कर रहे हैं। और मैं अपने देश के युवाओं से यह कहना चाहता हूँ कि लोग क्या कहेंगे इस डर से आप अपने आइडियाज़ को मत छोड़िए। आपका बैकग्राउंड साइंस से हो, आर्ट से हो, इंजीनियरिंग से हो, छोटे शहर बड़े शहर, आपका बैकग्राउंड क्या है यह आपके सपनों की सीमाएं तय नहीं करता। एक्चुअली डू वट एवर यू जेन्युइनली वांट टू डू, लर्न, एक्सपेरिमेंट, फेल, इम्प्रूव एंड ट्राई अगैन। ऑल्सो इलॉन मस्क सेज, some people don't like change, but you need to embrace change if the alternative is disaster। यानी कुछ लोगों को बदलाव पसंद नहीं होता, लेकिन जब बदलाव ज़रूरी हो तो हमें उसे अपनाने से नहीं डरना चाहिए। इसलिए अपने बैकग्राउंड को अपनी कमजोरी मत समझिए। हो सकता है आपका एक छोटा सा आइडिया कल किसी बहुत बड़े बदलाव की शुरुआत बन जाए। बाकी क्या होगा ये वक्त बताएगा, लेकिन कोशिश पूरी रहेगी। और आप सभी के प्यार और ह्यूज सपोर्ट के लिए एक बार फिर से बहुत बहुत धन्यवाद।